ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಳೋದೆ ಅಂತ. ರೀಸೆಂಟ್ ಆಗಿ ಏನಪ್ಪಾ ಅಂದ್ರೆ ಸುಮಾರು ಜನ ಇನ್ವೆಸ್ಟರ್ಸ್ಗಳಿಗೆ ಹೂಡಿಕೆದಾರರಿಗೆ ಇರ್ತಕ್ಕಂತಹ ಕನ್ಫ್ಯೂಷನ್ ಏನಪ್ಪಾ ಅಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಹೋಗ್ತಾ ಇದ್ದೀನಿ ನಾನು. ಬಿಕಾಸ್ ಲಾಸ್ಟ್ ವರ್ಷ ಏನಾಗೋಯ್ತು, 2020 ಕೊರೋನಾ ಕ್ರಾಶ್ ಆಯಿತು. ಸುಮಾರು ಮಾರ್ಕೆಟ್ ಆಲ್ಮೋಸ್ಟ್ 30% ಜಾಸ್ತಿ ಒಂದು ಕ್ರಾಶ್ ಕಂಡು ಬಂತು. ಅದಾದ್ಮೇಲೆ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಪ್ರೈಸ್ ಏನಿದೆಯೋ, ಸೆನ್ಸೆಕ್ಸ್ ಇರ್ಬೋದು, ನಿಫ್ಟಿನೇ ಇರ್ಬೋದು, ತನ್ನ ಪ್ರೈಸಲ್ಲಿ ಡಬಲ್ ಆಗೋಗ್ಬಿಟ್ಟಿದೆ. ಅಂದ್ರೆ 2 ಪಟ್ಟು ಬೆಳೆದು ಬಿಟ್ಟಿದೆ ಆಲ್ರೆಡಿ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ. ಸೊ ಹಾಗಾಗಿ ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಇನ್ನೂ ಹೂಡಿಕೆ ಮಾಡಬೇಕಾ, ಅಥವಾ ಇರೋ ಹೂಡಿಕೆನ ತೆಗಿಬೇಕಾ, ಅಥವಾ ಓವರಾಲ್ ಈ ಒಂದು ಮಾರ್ಕೆಟ್ ಏನಿದೆ ಇವತ್ತಿನ ಮಟ್ಟಿಗೆ ಓವರ್ ವ್ಯಾಲ್ಯೂ ಏನಾದ್ರು ಆಗಿದೆಯಾ, ಅಥವಾ ಇದೊಂದು ಜಾಸ್ತಿ ರೇಟಲ್ಲಿ ಇವತ್ತು ಟ್ರೇಡ್ ಆಗ್ತಾ ಇದೆಯಾ ಅನ್ನೋ ಕನ್ಫ್ಯೂಷನ್ಸ್ ಎಲ್ಲರಿಗೂ ಇದ್ದೇ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ರೀಸೆಂಟ್ ಆಗಿ CNBC TV18, ಸೊ ಇದೊಂಥರ ನ್ಯಾಷನಲ್ ಚಾನಲ್, ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಫಿನಾನ್ಸ್ ರಿಲೇಟೆಡ್ ಎಲ್ಲ ವಿಷಯಗಳನ್ನು ಈ ಒಂದು ಪರ್ಟಿಕ್ಯುಲರ್ ಚಾನಲ್ ಮೂಲಕ ಇವರು ಪಬ್ಲಿಷ್ ಮಾಡ್ತಾ ಇರ್ತಾರೆ. ಇವರು ಶ್ರೀ ಅಶ್ವಥ್ ದಾಮೋದರ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ಇಂಟರ್ವ್ಯೂ ಮಾಡಿದ್ದಾರೆ ಇದೇ ಕ್ವಶನ್ ನ ಇಟ್ಕೊಂಡು. ಸೊ ಓವರ್ ಆಲ್ ಈ ಒಂದು ಡಿಸ್ಕಷನ್ ಅಲ್ಲಿ ಏನೆಲ್ಲ ನಮಗೆ ಕಲೀಲಿಕ್ಕೆ ಸಿಕ್ಕಿದೆ, ಹಾಗೆ ಏನೆಲ್ಲ ಇನ್ಫಾರ್ಮೇಶನ್ ದೊರಕಿದೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನಾನು ನಿಮಗೆ ಬಹಳ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ. ಬಹಳ ಯೂಸ್ಫುಲ್ ವಿಡಿಯೋ ಇದು, ಕೊನೆವರೆಗೂ ನೋಡಿ. ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂದ್ರೆ. ಮೊದಲನೇದಾಗಿ ಶ್ರೀ ಅಶ್ವಥ್ ದಾಮೋದರ್ನ ನಾನು ಹೇಳದ್ನ ಇವರ ಇಂಟರ್ವ್ಯೂ ಬಗ್ಗೆ ನಾವು ಮಾತಾಡಕ್ ಹೋಗ್ತಾ ಇದೀವಿ ಅಂತ. ಇವರು ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ನ್ಯೂಯಾರ್ಕ್ ಯೂನಿವರ್ಸಿಟಿಗೆ ಸೇರಿರತಕ್ಕಂತ ಸ್ಟೆನ್ ಸ್ಕೂಲ್ ಆಫ್ ಬಿಸ್ನೆಸ್ ಅಲ್ಲಿ ಇವರು ಇವತ್ತು ಫಿನಾನ್ಸ್ ಬಗ್ಗೆನೇ ಒಂದು ಓವರ್ ಆಲ್ ಹೇಳ್ಕೊಡ್ತಕ್ಕಂತಹ ಒಬ್ಬ ಪ್ರೊಫೆಸರ್ ಆಗಿರ್ತಾರೆ. ಇವರು ಕಾರ್ಪೊರೇಟ್ ಫಿನಾನ್ಸ್ ಇರಬಹುದು, ಇಕ್ವಿಟಿ ವ್ಯಾಲ್ಯೂಯೇಷನ್ ಯಾವ ರೀತಿ ಮಾಡೋದು, ಈ ತರದನ್ನೆಲ್ಲ ಅಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಇವತ್ತು ಹೇಳ್ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಇದ್ರಲ್ಲಿ ನಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ದಾಮೋದರನ್ ಅವರು ಒಳ್ಳೆ ಎಕ್ಸ್ಪೀರಿಯನ್ಸ್ ಹೊಂದಿರತಕ್ಕಂತಹ ವ್ಯಕ್ತಿ ಆಗಿದ್ದಾರೆ. ಫಿನಾನ್ಸ್ ಮಾರ್ಕೆಟ್ಸ್ ಬಗ್ಗೆ ಒಂದು ಒಳ್ಳೆಯ ನಾಲೆಜ್ ಇದೆ ಇವರಿಗೆ ಅನ್ನೋದು ನಮ್ಗೆ ಇಲ್ಲಿ ಅರ್ಥ ಆಗುತ್ತೆ. ಸೊ ಯಾವಾಗ ಈ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅಂತ ಕಾನ್ಸೆಪ್ಟ್ ಬರುತ್ತೋ, ಇದರಲ್ಲಿ ಸುಮಾರು ಇನ್ವೆಸ್ಟರ್ಸ್ ಗಳು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಟು GDP ಅನ್ನೋ ಒಂದು ಪ್ಯಾರಾಮೀಟರ್ ನ ನೋಡ್ತಾರೆ. ಸೊ ಇದೊಂಥರ ರೇಷಿಯೋ ತರ, ಈ ಒಂದು ರೇಷಿಯೋನು ಕೂಡ ಮಾನಿಟರ್ ಮಾಡ್ತಾ ಇರ್ತಾರೆ ವ್ಯಾಲ್ಯೂಯೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸೊ ಇದರ ರೀತಿಯಲ್ಲಿ ಇವರು ದಾಮೋದರನ್ ಅವರು ಯಾವ ರೀತಿ ಕಮೆಂಟ್ ಮಾಡಿದ್ದಾರೆ ಅನ್ನೋದನ್ನ ಮೊದಲನೇದಾಗಿ ವಿಡಿಯೋ ನೋಡ್ಕೊಂಡ್ ಬರೋಣ. ಈ ವಿಡಿಯೋ ಬಂದು ಇಂಗ್ಲಿಷ್ ಅಲ್ಲಿ ಇರುತ್ತೆ, ನೀವೇನು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಾನು ಇದನ್ನ ನಿಮಗೆ ಕನ್ನಡದಲ್ಲಿ ಅನುವಾದ ಮಾಡ್ತೀನಿ. ನೀವು ಮೊದಲು ವಿಡಿಯೋನ ನೋಡಿ, ಅದಾದ್ಮೇಲೆ ನಾನು ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡ್ತೀನಿ. Alluded to how India will grow. Okay, speaking of economic growth, I must get this question in about India's market cap to GDP. That at the moment is over 104 or 105. Historically, the Indian market cap is 80% of India's GDP. Now, the only time it traded at 100% of India's GDP was in FY08. So, should the current valuation ring alarm bells? I know Warren Buffett loves this market cap as a percent of GDP, but there are things that Warren Buffett uses that should not be used. This is a really bad metric. And here's the reason. India has historically been an economy driven by private businesses, family-owned businesses. That's the history of India. As countries increasingly incorporate and go to a trading market, that percentage is going to rise. So even if nothing changes about India, the market cap as a percent of GDP should keep going up, whatever you think about markets. There are other metrics you can point to and say, hey, Indian markets are overvalued. But that metric doesn't in the least bit convince me about anything about the Indian market. I think that are Indian investors being optimistic about the future? Yes. Are they being over-optimistic? That's, I think, something we can back out from the market and ask, is that a reasonable assumption to make about the future? ಸೊ ಈ ಮೊದಲನೇ ಕ್ಲಿಪ್ ಅಲ್ಲಿ ಅವ್ರು ಹೇಳ್ತಕ್ಕಂಥ ವಿಷಯ ಏನಪ್ಪಾ ಅಂತ ಅಂದ್ರೆ, ಯಾವಾಗ ಈ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ GDP ಕಾನ್ಸೆಪ್ಟ್ ಏನಿದೆಯೋ ಇದನ್ನ ನೋಡೋದು ಅಷ್ಟೊಂದು ಸೂಕ್ತ ಅಲ್ಲ ವ್ಯಾಲ್ಯೂಯೇಷನ್ ಪ್ರಕಾರ ಅಂತ ಹೇಳ್ತಾರೆ. ಏನಕ್ಕಪ್ಪ ಅಂತ ಅಂದ್ರೆ, ನಮ್ಮ ಭಾರತದಲ್ಲಿ ಮೆಜಾರಿಟಿ ಆಫ್ ದ ಬಿಸ್ನೆಸಸ್ಗಳು ಅಂದ್ರೆ ಯಾವ್ಯಾವ್ದು ವ್ಯವಹಾರಗಳು ಇವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಷ್ಟಾಗಿರ್ತಕ್ಕಂಥ ಬಿಸ್ನೆಸ್ಗಳಿದಾವೋ ಮೆಜಾರಿಟಿ ಆಫ್ ದ ಫ್ಯಾಮಿಲಿ ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ ಏನಾಗುತ್ತೆ, ಅವ್ರು ಸ್ಟಾರ್ಟ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಸಣ್ಣದಾಗೇನೆ ಸ್ಟಾರ್ಟ್ ಮಾಡಿರ್ತಾರೆ, ಚಿಕ್ಕ ಬಿಸ್ನೆಸ್ ತರನೇ ಸ್ಟಾರ್ಟ್ ಮಾಡಿರ್ತಾರೆ. ಅದಾದ್ಮೇಲೆ ಬೆಳೀತಾ ಬೆಳೀತಾ ಈ ಒಂದು ಕಂಪನಿಗಳೇನಿದೆಯೋ ತಮ್ಮ ವ್ಯಾಲ್ಯೂಗಳನ್ನ ಬೆಳೆಸ್ಕೊಂಡಿರುತ್ತೆ. ಹಾಗೆ ಓವರಾಲ್ ಒಂದು ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆಗಿದೆ ಅಂತ ಅಂದ್ರೆ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇದೆಯೋ ಆಟೋಮೆಟಿಕಲಿ ಬೆಳೆದಿರುತ್ತೆ. ಸೊ ಈ ನಿಟ್ಟಿನಲ್ಲಿ ನೀವು ನೋಡ್ಬೇಕಪ್ಪ ಅಂತ ಅಂದ್ರೆ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬೆಳೆದಿದೆ ಅಂತಂದ್ರೆ ಆಬ್ವಿಯಸ್ಲಿ ಇದು ನೆಕ್ಸ್ಟ್ ಈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಟು GDP ರೇಷಿಯೋ ಏನಿದೆ ಇದು ಕೂಡ ಇನ್ಕ್ರೀಸ್ ಆಗಿರುತ್ತೆ. ಸೊ ಹಾಗಾಗಿ ಅವ್ರು ಹೇಳ್ತಾರೆ ಈ ಒಂದು ಪರ್ಟಿಕ್ಯುಲರ್ ರೇಷಿಯೋ ಏನಿದೆಯೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಟು GDP, ಈ ಒಂದು ರೇಷಿಯೋನ ವ್ಯಾಲ್ಯೂಯೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದು ಅಷ್ಟೊಂದು ಸೂಕ್ತವಲ್ಲವಂತ. ಹಾಗೆ ನೆಕ್ಸ್ಟ್ ಮೇಜರ್ ಪ್ಯಾರಾಮೀಟರ್ ಅಥವಾ ಮೇಜರ್ ರೇಷಿಯೋ ಅಂತ ನೋಡೋದಾದ್ರೆ ವ್ಯಾಲ್ಯೂಯೇಷನ್ ಪ್ರಕಾರ P ಅಂತ, ಸೊ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಈ ಒಂದು ಪರ್ಟಿಕ್ಯುಲರ್ ರೇಷಿಯೋನು ಸುಮಾರು ಇನ್ವೆಸ್ಟರ್ಸ್ಗಳು ಮಾನಿಟರ್ ಮಾಡ್ತಾ ಇರ್ತಾರೆ. ಪ್ರೆಸೆಂಟ್ಲಿ ಇವತ್ತಿನ ಮಟ್ಟಿಗೆ ನೋಡೋದಾದ್ರೆ ನಮ್ಮ ಮಾರ್ಕೆಟ್ PE ಏನಿದೆ ಇದು 20ಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಇದ್ರ ಬಗ್ಗೆ ದಾಮೋದರನ್ ಅವರು ಏನ್ ಹೇಳಿದ್ದಾರೆ ಅಂತ ಫಸ್ಟ್ ಕೇಳ್ಕೊಂಡು ಬರೋಣ, ಅದಾದ್ಮೇಲೆ ನಾನು ನಿಮಗೆ ಕನ್ನಡದಲ್ಲಿ ಅದನ್ನ ಅನುವಾದಿಸ್ತೀನಿ.
Let me use perhaps a metric that will be more acceptable to you. Price to earnings valuations. The Nifty is trading at over 20 times FY22 earnings. Historically, we have traded at probably 17 times at best. Now, does that make for worries of overvaluation? Lata, let me ask you a question. When we talk about PE, we act as if it's a fact, but it's always an estimate, right? Because what goes in the denominator is a judgment call. If I take 2020 earnings, I get a very different PE ratio than 2019. Normally with markets, you don't care that much. But at this point in time, you need to care. Why? Because 2020 was just an unusual year. So, we can make an argument based on PE ratios, but it's got to be based on something beyond last 12 months of earnings, because we are in unusual times. And I would say this about every market in the world. The earnings in the last 12 months are not a great metric to scale up on, because it reflects an economy that was shut down, at least for a portion of those 12 months. But I concede on your overall point. The multiple of earnings that Indian stocks are trading at is higher than it's been historically. I accept that as a fact. Let me ask you a follow-up question, though. What are interest rates in India like now relative to 10 years ago, 20 years ago, 30 years ago? Investing is always about alternatives. And if you tell me that stocks are overvalued, I have a very simple question. You take your money out of stocks, where are you going to put it? Are you going to put it in bonds? See what you get at a local, Indians are very fond of fixed deposits and the rates you can earn on fixed deposits. Go check out what you make on fixed deposits now as opposed to 10 years ago, 20 years ago. Are you going to put it in real estate? Good luck with that. Indian real estate is just as pricey as stocks. So this is an argument that's not specific to India. I hear it all the time, all over the world. Stocks look expensive, but relative to what? Relative to history? I can't go back and trade history. I can't go back and buy stocks at 2010 earnings or prices. So I agree with you, they're expensive, but unless you show me that there are alternatives that are attractive, I'm stuck with what I have, not what I wish I had. ಸೊ ಇಲ್ಲಿ ದಾಮೋದರನವ್ರು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಹೇಳ್ತಾರೆ. ಏನಪ್ಪಾ ಅಂತ ಅಂದ್ರೆ 2020 ಒಂದು ಅನ್ಯೂಶುವಲ್ ಇಯರ್ ಆಗಿತ್ತು ಅಂತ ಹೇಳ್ತಾರೆ. ಬಿಕಾಸ್ ನಮ್ಮೆಲ್ಲರಿಗೂ ಗೊತ್ತಿದೆ, ಕೊರೋನಾ ಇಂಪ್ಯಾಕ್ಟ್ ಆಯಿತು, ಅದರಿಂದ ಸುಮಾರು ಬಿಸ್ನೆಸ್ಗಳಿಗೆ ಒಂದು ಇಂಪ್ಯಾಕ್ಟ್ ಆಗಿದೆ, ಪರಿಣಾಮ ಬೀರಿದೆ. ಹಾಗೆ ಏನಪ್ಪಾ ಅಂದ್ರೆ ಸುಮಾರು ಕಂಪ್ನಿಗಳಿಗೆ ಲಾಭನೇ ಸಿಕ್ಕಿಲ್ಲ, ಲಾಭ ಹೋಗ್ಲಿ, ರನ್ ಆಗೋದೇ ಒಂದು ಕಷ್ಟದ ಪರಿಸ್ಥಿತಿ ಆಗಿತ್ತು ಆ ಸಮಯದಲ್ಲಿ. ಆ ನಿಟ್ಟಿನಲ್ಲಿ ಏನು ಹೇಳ್ತಾರೆ ಅಂದ್ರೆ, ಈಗ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಏನಿದೆಯೋ ಅಥವಾ ಪ್ರೈಸ್ ಟು ಅರ್ನಿಂಗ್ ನೋಡೋದು ಅಷ್ಟೊಂದು ಸೂಕ್ತವಲ್ಲ ಅಂತ ಹೇಳ್ತಾರೆ. ಬಿಕಾಸ್ ಅರ್ನಿಂಗ್ ಏನಿದೆಯೋ ಕಳೆದ 1 ವರ್ಷದ್ದು ಅಷ್ಟೊಂದು ಸೂಕ್ತವಾಗಿ ಬಂದಿಲ್ಲ, ಅಷ್ಟೊಂದು ಪ್ರಾಪರ್ ಆಗಿ ಇರಲ್ಲ, ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಎಫೆಕ್ಟ್, ಕೊರೋನಾ ಎಫೆಕ್ಟ್ ಇಂದ ಅಂತ ಮೊದಲನೇ ಪಾಯಿಂಟ್ ಹೇಳ್ತಾರೆ. ಹಾಗೆ ಎರಡನೇದಾಗಿ ಅವ್ರು ಮೆನ್ಷನ್ ಮಾಡೋದೇನಪ್ಪಾ ಅಂದ್ರೆ, ಇವತ್ತಿನ ಮಟ್ಟಿಗೆ ಇನ್ವೆಸ್ಟಿಂಗ್ ಅಂತ ಬಂದ್ರೆ, ಹೂಡಿಕೆ ಅಂತ ಬಂದ್ರೆ ಏನ್ ಆಯ್ಕೆಗಳಿದೆ ನಮಗೆ ಮಾರ್ಕೆಟ್ ಅಲ್ಲಿ. ಸ್ಟಾಕ್ ಮಾರ್ಕೆಟ್ ಇದೆ, ಸುಮಾರು ರೀತಿ ಇನ್ವೆಸ್ಟ್ಮೆಂಟ್ಸ್ಗಳಿದೆ, ಬಟ್ ಓವರ್ ಆಲ್ ನೀವು ನೋಡಬೇಕು, ರಿಟರ್ನ್ ವೈಸ್ ನೋಡಬೇಕಪ್ಪ ಅಂತ ಅಂದ್ರೆ ಫಸ್ಟ್ ಜನಗಳು ನೋಡ್ತಾ ಇದ್ದಂಥದ್ದು ಯಾವುದು, ಸೇಫ್ ರಿಟರ್ನ್ಸ್ ಕೊಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗಳು, FD ಇರ್ಬೋದು, ಅಥವಾ ಓವರ್ ಆಲ್ ಬಾಂಡ್ ಇನ್ವೆಸ್ಟ್ಮೆಂಟ್ಸ್ ಇರ್ಬೋದು, ಡೆಬೆಂಚರ್ಸ್ ಇರ್ಬೋದು, ಡೆಟ್ ಫಂಡ್ಗಳಿರ್ಬೋದು. ಸೊ ಈ ಥರದನ್ನೆಲ್ಲ ನೋಡ್ತಾ ಇದ್ರು. ಈ ಥರ ಡೆಟ್ ರಿಲೇಟೆಡ್ ಇರತಕ್ಕಂಥದ್ದು ಅಥವಾ ಫಿಕ್ಸೆಡ್ ಡೆಪಾಸಿಟ್ಸ್ಗಳ ಇಂಟ್ರೆಸ್ಟ್ ರೇಟ್ ಏನಿದೆಯೋ ನಿಮಗೆ ಗೊತ್ತಿದೆ ಇವತ್ತಿನ ಮಟ್ಟಿಗೆ ಎಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಕೊಂಡು. ಸೊ ಆಲ್ಮೋಸ್ಟ್ ನ್ಯಾಷನಲೈಸ್ ಬ್ಯಾಂಕಲ್ಲಿ ಇವತ್ತು 6%ಕಿಂತ ಕಡಿಮೆ, 6-7% ಒಳಗಡೆನೆ ನಿಮಗೆ FD ರೇಟ್ಸ್ ಇಂಟ್ರೆಸ್ಟ್ಗಳು ಇವತ್ತಿನ ಮಟ್ಟಿಗೆ ಸಿಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ಜನಕ್ಕೆ ಉಳ್ಕೊಳ್ತಕ್ಕಂತಹ ಒಂದೇ ಒಂದು ಆಯ್ಕೆ ಅಂದರೆ ಸ್ಟಾಕ್ ಮಾರ್ಕೆಟ್. ಸೊ ಹಾಗಾಗಿ ಸುಮಾರು ಜನಕ್ಕೆ ಏನು ಅಂದರೆ, ಈಗ ಆಯ್ಕೆಯಾಗಿ ಬೇರೆ ಯಾವುದೇ ಆಪ್ಷನ್ ಇಲ್ಲ ಅಂದಿದ್ದಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಷಯನ ಅವರು ಇಲ್ಲಿ ಡಿಸ್ಕಸ್ ಮಾಡ್ತಾರೆ. ಹಾಗೆ 10 ಇಯರ್ ಗೌರ್ಮೆಂಟ್ ಬಾಂಡ್ ಏನಿತ್ತು ಈ ನಿಟ್ಟಿನಲ್ಲಿ ನೋಡೋದಾದ್ರೆ 2018ರಲ್ಲಿ 8%ಕಿಂತ ಜಾಸ್ತಿ ಇದ್ದಂತಹ ಈ ಬಾಂಡ್ ಪರ್ಸೆಂಟೇಜ್ ರೇಟ್ಗಳು ಇವತ್ತಿನ ಮಟ್ಟಿಗೆ ಆಲ್ಮೋಸ್ಟ್ 6% ಹತ್ತತ್ರ ಕುಸಿತ ಹೋಗಿದೆ. ಸೊ ಹಾಗಾಗಿ ಉಳ್ಕೊಂಡಿರೋ ಮೇಜರ್ ಆಪ್ಷನ್ಸ್ ಅಂದ್ರೆ ಇವತ್ತಿನ ಮಟ್ಟಿಗೆ ಹೂಡಿಕೆದಾರರಿಗೆ ಅದು ಸ್ಟಾಕ್ ಮಾರ್ಕೆಟ್ ಅಂತ ಹೇಳ್ತಾರೆ. ಹಾಗಾಗಿ ಓವರ್ ಆಲ್ ಪ್ರೈಸ್ ಅಲ್ಲಿ ಒಂದು ಏರಿಕೆ ಕಂಡು ಬರ್ತಾ ಇದೆ ಅನ್ನೋ ಒಂದು ವಿಷಯನ ಅವರು ಇಲ್ಲಿ ನಮಗೆ ತಿಳಿಸ್ಕೊಟ್ಟಿರ್ತಾರೆ. ಹಾಗೆ ಇನ್ನೂ ಒಂದು ಮುಖ್ಯವಾದಂತ ವಿಷಯನ ಅವರು ಇಲ್ಲಿ ಹೇಳ್ತಾರೆ, ಎಲ್ಲಿವರೆಗೂ ಬೇರೆ ಅಲ್ಟರ್ನೇಟಿವ್ ಸಿಗಲ್ವೋ ಹೂಡಿಕೆದಾರರಿಗೆ, ಬೇರೆ ಯಾವುದೇ ಆಪ್ಷನ್ಸ್ಗಳು ಸಿಗಲ್ವೋ ಹೂಡಿಕೆ ಮಾಡಲಿಕ್ಕೆ, ಅಲ್ಲಿವರೆಗೂ ಇನ್ವೆಸ್ಟರ್ಸ್ಗಳು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಿರ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ ಇಲ್ಲಿ ನಮಗೆ. ನೆಕ್ಸ್ಟ್ ಇದರಲ್ಲಿ ಬರ್ತಕ್ಕಂತಹ ಕಾನ್ಸೆಪ್ಟ್ ಬಂದು ದಾಮೋದರನ್ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಫಾರ್ವರ್ಡ್ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅನ್ನೋ ಒಂದು ಕಾನ್ಸೆಪ್ಟ್ ಬರುತ್ತೆ. ಹೆಂಗೆ ನಮ್ಗೆ ನಾರ್ಮಲ್ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ, ಅದೇ ರೀತಿ ಇನ್ನೊಂದು ರೀತಿ ಫಾರ್ವರ್ಡ್ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ ಅಂತ. ಇದೇನಪ್ಪಾ ಅಂದ್ರೆ ಬೇಸಿಕಲಿ ಫ್ಯೂಚರ್ ಅರ್ನಿಂಗ್ಸ್ ಪರ್ ಶೇರ್ ಏನಿದೆಯೋ, ಅಂದ್ರೆ ಎಕ್ಸ್ಪೆಕ್ಟೆಡ್ ಫ್ಯೂಚರ್ ಅರ್ನಿಂಗ್ ಪರ್ ಶೇರ್ ಏನಿದೆಯೋ ಅದನ್ನ ಪ್ರೈಸ್ ಅಥವಾ ಪ್ರೆಸೆಂಟ್ಲಿ ನಡೀತಾ ಇರತಕ್ಕಂತಹ ಶೇರ್ಗೆ ಡಿವೈಡ್ ಮಾಡಿ ನೋಡ್ತಾರೆ. ಏನಕ್ಕಪ್ಪ ಅಂತ ಅಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಕಂಪನಿ ಮೇಲೆ ಹೂಡಿಕೆದಾರರ ಎಕ್ಸ್ಪೆಕ್ಟೇಷನ್ಸ್ ಗಳೇನಿದೆ ಫ್ಯೂಚರ್ ಅಲ್ಲಿ ಅನ್ನೋ ಒಂದು ವಿಷಯನ ತಿಳ್ಕೊಳ್ಳಿಕ್ಕೆ ಇದ್ರ ರಿಲೇಟೆಡ್ ಬಹಳ ಇಂಟ್ರೆಸ್ಟಿಂಗ್ ಆಗಿ ಅವರು ಡಿಸ್ಕಷನ್ ಮಾಡ್ತಾರೆ ಇಲ್ಲಿ. ಅದನ್ನ ಫಸ್ಟ್ ನಾವು ಕ್ಲಿಪ್ ನ ನೋಡ್ಬರೋಣ, ಅದಾದ್ಮೇಲೆ ನಾನು ನಿಮ್ಗೆ ಇದನ್ನ ಕನ್ನಡದಲ್ಲಿ ಅನುವಾದಿಸ್ತೀನಿ. Now let me pick out some pockets and ask your opinion. Titan, for instance, is trading at 71 times FY23 earnings, not 22.
estimates, of course. Mind you, we have accounted already for the lower base and the big earnings jump this year. Likewise, Jubilant Food, the Domino's Pizza guys, is trading at 73 times FY23 earnings. Would these constitute, worrisome valuations? Oh, absolutely. I mean, in any market at any time, you're going to get, and this is a particularly high, it's the way I describe it all over the world is investors are pricing in perfection. They're assuming that everything is going to work out perfectly. There's a plausible story I can tell, a plausible story for why you might pay 38 times 2023 earnings or 70 times 2023 earnings. But the key word is plausible. Investing should be about probabilities, not plausible stories. And around the world, investors seem to be betting on the plausible over the probable. And that has historically not worked out well for them. ಸೊ ಇಲ್ಲಿ ಇವರು ಹೇಳ್ತಾ ಇರೋಂಥ ವಿಷಯ ಏನಪ್ಪಾ ಅಂದ್ರೆ ಇವತ್ತಿನ ಮಟ್ಟಿಗೆ ಮಾರ್ಕೆಟ್ ಅಲ್ಲಿ ಫಾರ್ವರ್ಡ್ ಪಿ ರೇಷಿಯೋಸ್ ಏನಿದೆ ಮೋಸ್ಟ್ ಆಫ್ ದ ಕಂಪನೀಸ್ ಬಿಸ್ನೆಸ್ಗಳದ್ದು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಏನಕ್ಕಪ್ಪ ಅಂತ ಅಂದ್ರೆ ಇನ್ವೆಸ್ಟರ್ಸ್ಗಳು ಹೂಡಿಕೆದಾರರ ಎಕ್ಸ್ಪೆಕ್ಟೇಷನ್ಸ್ಗಳೇನಿದೆಯೋ ಕಂಪನಿಗಳ ಮೇಲೆ ಅದು ಜಾಸ್ತಿ ಇದೆ. ಆಪ್ಟಿಮಿಸಮ್ ಅಂತ ಹೇಳ್ತಾರೆ. ಅಂದ್ರೆ ಆಶಾವಾದತನ ಏನಿದೆಯೋ ಒಂದು ಇನ್ವೆಸ್ಟರ್ಸ್ಗಳಲ್ಲಿ ಇವತ್ತು ಜಾಸ್ತಿ ಇದೆ. ಸೊ ಹಾಗಾಗಿ ಈ ಒಂದು ಫಾರ್ವರ್ಡ್ ಪಿ ರೇಷಿಯೋ ಜಾಸ್ತಿ ಇದೆ ಅನ್ನೋ ಒಂದು ವಿಷಯನ ತಿಳಿಸ್ಕೊಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಓವರ್ ಆಲ್ ಇನ್ವೆಸ್ಟರ್ಸ್ಗಳು ಏನಿದಾರೋ ಈ ತರ ಕಂಪನಿಗಳಲ್ಲಿ ಹೈಯೆಸ್ಟ್ ಫಾರ್ವರ್ಡ್ ಪಿ ಇರತಕ್ಕಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡೋರಿಗೆ ಆಪ್ಟಿಮಿಸಮ್ ಜಾಸ್ತಿ ಇದೆ. ಅಂದ್ರೆ ಆಪ್ಟಿಮಿಸ್ಟಿಕ್ ಆಗಿ ಜಾಸ್ತಿ ಯೋಚನೆ ಮಾಡ್ತಿರ್ತಾರೆ, ಆಶಾವಾದಿಗಳಾಗಿರ್ತಾರೆ. ಎಲ್ಲಾನು ಸರಿ ಹೋಗುತ್ತೆ, ನಾವು ಅನ್ಕೊಂಡಂಗೆ ಯಾವುದೇ ರೀತಿಯ ಒಂದು ಚಾಲೆಂಜಸ್ಗಳು ಸಮಸ್ಯೆಗಳು ಬರಲ್ಲ ಈ ಕಂಪನಿಯಲ್ಲಿ ಅನ್ನೋ ಒಂದು ಥಿಂಕಿಂಗ್ ಇಟ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥವ್ರು ಆಗಿರ್ತಾರೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಇದು ಅಷ್ಟೊಂದು ಸೂಕ್ತ ಅಲ್ಲ ಅಂತ ಅವ್ರು ಮೆನ್ಷನ್ ಮಾಡ್ತಾರೆ ಇಲ್ಲಿ. ಬಿಕಾಸ್ ರಿಯಲ್ ಲೈಫಲ್ಲಿ ನಾವು ಯಾವುದೇ ರೀತಿ ಇಮ್ಯಾಜಿನೇಷನ್ ಅನ್ಕೊಳ್ಳೋದೇ ಬೇರೆ, ಬಟ್ ಅದು ರಿಯಲ್ ಲೈಫಲ್ಲಿ ಆಗೋ ರೀತಿಯೇ ಬೇರೆ ಆಗಿರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ರಿಯಲ್ ಎಕ್ಸ್ಪೆಕ್ಟೇಷನ್ಸ್ಗಳು ಏನಿರುತ್ತೋ ಅದರ ಬೇಸಿಸ್ ಅಲ್ಲಿ ನಾವು ಹೂಡಿಕೆ ಮಾಡೋದು ಬಹಳ ಮುಖ್ಯವಾಗಿರುತ್ತೆ. ಈ ರೀತಿ ಫಾರ್ವರ್ಡ್ ಪಿ ರೇಷಿಯೋ ಜಾಸ್ತಿ ಇರತಕ್ಕಂತಹ ಕಂಪನಿಗಳಲ್ಲಿ ಮತ್ತೆ ಇನ್ವೆಸ್ಟ್ ಮಾಡೋದು ಅಷ್ಟೊಂದು ಸೂಕ್ತವಲ್ಲ ಅನ್ನೋದು ನಮ್ಗೆ ಈ ಒಂದು ಪಾಯಿಂಟ್ ಮೂಲಕ ಕಲಿಲಿಕ್ಕೆ ಸಿಗುತ್ತೆ ಇಲ್ಲಿ. ನೆಕ್ಸ್ಟ್ ಕ್ಲಿಪ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋ ಕ್ಲಿಪ್ ಅಲ್ಲಿ ದಾಮೋದರನ್ ಅವರು ಯಾವಾಗ ಈ ಬುಲ್ ಮಾರ್ಕೆಟ್ ಅಥವಾ ಈ ಒಂದು ಓವರ್ ಆಲ್ ಮೇಲೆ ಹೋಗ್ತಕ್ಕಂಥ ಮಾರ್ಕೆಟ್ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಮೊದಲು ವಿಡಿಯೋ ನೋಡ್ಕೊಂಬರೋಣ, ಅದಾದ್ಮೇಲೆ ನಾನು ನಿಮಗೆ ಇದನ್ನ ಕನ್ನಡದಲ್ಲಿ ಅನುವಾದಿಸ್ತೀನಿ. What might puncture the rally? Will it be when the Fed starts tapering or the tapering actually begins? I'll tell you the best case scenario is that the world realizes that there is a disconnect here between what bond markets are saying and what stock markets are saying. Let me explain. Stock markets are suggesting, a very strong return to growth and a very strong return of the consumer. That's what stock markets are saying. Bond markets are giving the opposite message: low growth, low inflation. There's a disconnect here. One of these markets has to adjust, and your best case scenario is that adjustment happens gradually. Your worst case scenario is that one day everybody wakes up and says, what the heck have we done? I mean, why are T-bond rates 1.5% when inflation is 3% and growth is 2%? That's when you get those massive corrections. So I think that the range of possible outcomes range here from a catastrophic drop to a kind of stagnant market for 3 or 4 years, but things adjust back. Let's hope for the latter over the former, because I think there is definitely a disconnect in market. ಕ್ಲಿಪ್ ಅಲ್ಲಿ ಅವರು ಹೇಳೋ ಪ್ರಕಾರ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ, ಬಾಂಡ್ ಮಾರ್ಕೆಟ್ ಅಲ್ಲೂ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಎರಡಕ್ಕೂ ಇವತ್ತಿನ ಮಟ್ಟಿಗೆ ಡಿಸ್ಕನೆಕ್ಷನ್ ಇದೆ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಆಕ್ಚುಲಿ ಇದೆರಡಕ್ಕೂ ಒಂದು ಸರ್ಟಲ್ ಕನೆಕ್ಷನ್ ಅಂತ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ಅದ್ರ ಪ್ರಕಾರ ಅವ್ರು ಹೇಳೋದೇನಪ್ಪಾ ಅಂದ್ರೆ ಸ್ಟಾಕ್ ಮಾರ್ಕೆಟಿನ ಪ್ರೆಸೆಂಟ್ ವ್ಯಾಲ್ಯೂಯೇಷನ್ ಏನಿದೆಯೋ ಅದು ಜಾಸ್ತಿನೇ ಇದೆ. ಸೊ ಇನ್ವೆಸ್ಟರ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆಯೋ ಜಾಸ್ತಿ ಇದೆ ಸ್ಟಾಕ್ ಮಾರ್ಕೆಟ್ ಮೇಲೆ. ದೇ ಆರ್ ಎಕ್ಸ್ಪೆಕ್ಟಿಂಗ್ ಅಂದ್ರೆ ಅವರು ಇದರಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಹೈಯರ್ ಗ್ರೋತ್ ಹಾಗೆ ಹೈಯರ್ ರಿಟರ್ನ್ಸ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸ್ಟಾಕ್ ಮಾರ್ಕೆಟ್ ಇಂದ. ಬಟ್ ಇಲ್ಲಿ ತಿಳ್ಕೊಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ ಎಲ್ಲಿ ಹೈ ಗ್ರೋತ್ ಇರುತ್ತೋ ಅಲ್ಲಿ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಯಾವಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೋ ಅವಾಗ ಆಟೋಮೆಟಿಕಲಿ ಇನ್ಫ್ಲೇಷನ್ ಕೂಡ ಜಾಸ್ತಿ ಆಗ್ತಕ್ಕಂಥದ್ದಾಗಿರುತ್ತೆ. ಬಟ್ ಇನ್ನೊಂದು ಕಡೆಗೆ ಏನಾಗ್ತಾ ಇದೆ, ಬಾಂಡ್ ಮಾರ್ಕೆಟ್ಸ್ ಗಳು ಏನು ಓವರ್ ಆಲ್ ರಿಟರ್ನ್ಸ್ ಗಳಿತ್ತು ಅದು ಕಡಿಮೆ ಆಗಿದೆ ಇವತ್ತಿನ ಮಟ್ಟಿಗೆ. ನಾನು ಆಲ್ರೆಡಿ ತಿಳಿಸ್ತಾ ಇದ್ದೇನೆ ನಿಮಗೆ. ಸೊ ಈ ಲೋವರ್ ರಿಟರ್ನ್ಸ್ ಏನಿದೆಯೋ ಬಾಂಡ್ ಮಾರ್ಕೆಟ್ ಅಲ್ಲಿ ಇರತಕ್ಕಂಥದ್ದು ಇದು ಕೂಡ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಬರ್ತಕ್ಕಂತಹ ದಿನಗಳಲ್ಲಿ ಗ್ರೋತ್ ಕೂಡ ಕಡಿಮೆ ಇರುತ್ತೆ, ಹಾಗೆ ಓವರ್ ಆಲ್ ಇನ್ಫ್ಲೇಷನ್ ಕೂಡ ಕಡಿಮೆ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಸೊ ಇದು ಸಿಂಪಲ್ ಏನಪ್ಪಾ ಅಂದ್ರೆ ಇನ್ವೆಸ್ಟರ್ಸ್ ಗಳು ಯಾವಾಗ ಬಾಂಡ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾರೋ ಅದು ಬೇಸಿಕಲಿ ಅವರು ಇನ್ಫ್ಲೇಷನ್ ಇವತ್ತಿನ ಮಟ್ಟಿಗೆ ಏನು ಇನ್ಫ್ಲೇಷನ್ ರೇಟ್ ಇರುತ್ತೋ ಅದನ್ನ ಬೀಟ್ ಮಾಡ್ಲಿಕ್ಕೆ ಅಂತ ಹೂಡಿಕೆ ಮಾಡ್ತಿರ್ತಾರೆ ಬಾಂಡ್ ಮಾರ್ಕೆಟ್ ಅಲ್ಲಿ. ಬಟ್ ಇದು ಕಡಿಮೆ ಇರೋದ್ರಿಂದ ಅವರಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಗ್ರೋತ್ ಹಾಗೆ ಇನ್ಫ್ಲೇಷನ್ ಕಡಿಮೆ ಇರುತ್ತೆ ಅನ್ನೋದನ್ನ ಇವನ್ ಬಾಂಡ್ ಮಾರ್ಕೆಟ್ಸ್ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಬಾಂಡ್ ಮಾರ್ಕೆಟ್ಸ್ ಪ್ರಕಾರ ಹಾಗೆ ಸ್ಟಾಕ್ ಮಾರ್ಕೆಟ್ ಪ್ರಕಾರ ಎರಡರಲ್ಲೂ ಒಂದು ಡಿಸ್ಕನೆಕ್ಷನ್ ಇದೆ. ಎರಡಕ್ಕೂ ಒಂದಕ್ಕೊಂದಕ್ಕೂ ಸಂಬಂಧ ಇಲ್ಲದ ತರ ಒಂದು
ಎಕ್ಸ್ಪೆಕ್ಟೇಷನ್ಸ್ಗಳು ಹೂಡಿಕೆದಾರರಲ್ಲಿ ಇಟ್ಕೊಂಡಿದ್ದಾರೆ ಅಂತ ನಮಗೆ ತಿಳಿಸ್ಕೊಡ್ತಾರೆ. ಯಾವಾಗ ಈ ತರ ಒಂದಕ್ಕೊಂದಕ್ಕೆ ಡಿಸ್ಕನೆಕ್ಷನ್ ಇರುತ್ತೋ ಆ ತರ ಸಮಯದಲ್ಲಿ ಇದು ಇವತ್ತಲ್ಲ ನಾಳೆ ಒಂದಕ್ಕೊಂದು ಅಡ್ಜಸ್ಟ್ ಆಗುತ್ತೆ. ಹೂಡಿಕೆದಾರರು ಈ ಒಂದು ಅವರ ಎಕ್ಸ್ಪೆಕ್ಟೇಷನ್ಸ್ ಗಳೇನಿದೆಯೋ ಈ ಒಂದು ಓವರ್ ಆಲ್ ಎರಡು ಮಾರ್ಕೆಟ್ಸ್ ಅಲ್ಲಿ ಇರ್ತಕ್ಕಂಥದ್ದು ಬರ್ತಕ್ಕಂಥ ದಿನಗಳಲ್ಲಿ ಅಡ್ಜಸ್ಟ್ ಆಗುತ್ತೆ ಒಂದಕ್ಕೊಂದು ಅಂತ ಹೇಳ್ತಾರೆ ಅವರು. ಸೊ ಯಾವಾಗ ಆ ರೀತಿ ಆಗುತ್ತೋ ಅವತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕ್ರಾಶ್ ಕಂಡು ಬರುತ್ತೆ ಅಂತ ಅವರು ತಿಳಿಸ್ಕೊಡ್ತಾರೆ ಈ ವಿಡಿಯೋ ಮೂಲಕ ನಮಗೆ ಇಲ್ಲಿ. ಹಾಗೆ ಇಂಪಾರ್ಟೆಂಟ್ ಆಗಿ ಅಡ್ಜಸ್ಟ್ಮೆಂಟ್ಸ್ ಏನಿದೆಯೋ ಇದರಲ್ಲಿ ಆಗ್ತಕ್ಕಂಥ ಬಾಂಡ್ ಹಾಗೆ ಶೇರ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಅಡ್ಜಸ್ಟ್ಮೆಂಟ್ಸ್ ಅರೌಂಡ್ 3-4 ವರ್ಷದಷ್ಟು ಟೈಮ್ ತಗೊಳುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಒಂದೇ ಸತಿಗೆ ಈ ತರ ಆಗಕ್ಕೆ ಹೋದ್ರೆ ಸಡನ್ ಆಗಿ ಕ್ರಾಶಸ್ಗಳು ಅಥವಾ ಸಡನ್ ಆಗಿ ಫಾಲ್ಗಳು ಕಂಡು ಬಂದಿರುತ್ತೆ. ಅದು ಅಷ್ಟೊಂದು ಇನ್ವೆಸ್ಟರ್ಸ್ಗಳಿಗೆ ಒಳ್ಳೆಯದಲ್ಲ. ಹಾಗಾಗಿ ಅಡ್ಜಸ್ಟ್ಮೆಂಟ್ಸ್ ಏನಿದೆಯೋ ಬಹಳ ಸೂಕ್ಷ್ಮವಾಗಿ ಒಂದರಿಂದ ಇನ್ನೊಂದಕ್ಕೆ ಆಗುತ್ತೆ ಅನ್ನೋ ಒಂದು ವಿಷಯನ ಅವರಲ್ಲಿ ತಿಳಿಸ್ಕೊಡ್ತಾರೆ ನಮಗೆ. ಇವಾಗ ಲಾಸ್ಟ್ ವಿಡಿಯೋ ಕ್ಲಿಪ್ಪಿಗೆ ಬರೋಣ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಬರ್ತಕ್ಕಂಥ ದಿನಗಳಲ್ಲಿ ಮಾರ್ಕೆಟ್ ಯಾವ ಡೈರೆಕ್ಷನ್ ಮೂವ್ ಆಗಿ ಹೋಗ್ತಾ ಇದೆ ಅನ್ನೋದನ್ನ ದಾಮೋದರನ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ನೋಡ್ಕೊಂಡ್ ಬನ್ನಿ, ಅದಾದ್ಮೇಲೆ ಮತ್ತೆ ನಾನು ನಿಮಗೆ ಕನ್ನಡದಲ್ಲಿ ಇದನ್ನ ತಿಳಿಸ್ಕೊಡ್ತೀನಿ. Well, let me just come back to equity and some of the valuations. These bubble-like valuations, do you think, how long do you think they can continue? Suppose we both were to chat during Christmas time. Do you think the shape of the markets would be very different? Now, I try not to use the word bubble, because once you use the word bubble, you attach irrational. You basically say people have gone crazy, they're insane, they're not rational, which allows you to stand on your ivory tower and look down on people and say, look at all those crazy people. The minute you do that, I think you're in trouble. I think I constantly work at trying to understand what's going on in markets. The question I ask myself, what am I missing? Now, when I see a disconnect, it doesn't make sense to me, but it doesn't mean that people have gone crazy. It might be that I'm missing something. So that's why I'm not a market timer. I'm still in stocks in spite of, I try to find the places in stocks where I think I can still get a reasonable return. But I think that's the problem if you go in with this perception that people have gone crazy, that this is a bubble. Historically, what that's meant is you get out of stocks, and because you don't have anywhere else to go, you sit on cash. You know how many people have been doing that since 2012? Because they've been expecting the bubble to correct, or next month, next quarter, next year. People have gone bankrupt doing it. And I am going to, I take a very karmic view of markets. It is what it is. Now, I can't change bond rates. I can't wag my finger at people and say, don't do that. I can just make the best decisions I can given what I see in markets today. So if you ask me what the most likely scenario is at Christmas, my guess is it's more of the same. Oh, okay. Because if everybody thought the likely scenario is a correction by Christmas, the correction is going to happen today, right? Okay. You never get a consensus on when a correction will happen, because the correction will happen right away. So, ಈ ವಿಡಿಯೋ ಕ್ಲಿಪ್ ಅಲ್ಲಿ ದಾಮೋದರನ್ ಅವರು ಏನಂದ್ರೆ ಈ ಬಬಲ್ ಬರ್ಸ್ಟ್ ಅನ್ನೋದನ್ನ ಈ ಕಾನ್ಸೆಪ್ಟ್ ನ ಇಟ್ಕೊಳ್ಳೋಕೆ ಹೋಗೋದು ಬೇಡ ಇನ್ವೆಸ್ಟರ್ಸ್ ಆಗಿ ನಾವು. ಬಿಕಾಸ್ ಏನಂತಂದ್ರೆ ಈ ಒಂದು ವರ್ಡ್ ಅನ್ನ ಯಾವಾಗ ಯೂಸ್ ಮಾಡ್ತೀವೋ ಅವಾಗೆಲ್ಲ ಒಂದು ಭಯ ಶುರು ಆಗುತ್ತೆ. ಇನ್ವೆಸ್ಟರ್ಸ್ ಗಳು ಹೂಡಿಕೆದಾರರು ತಮ್ಮ ಅಮೌಂಟ್ ಅನ್ನ ಅನ್ನೆಸೆಸರಿ ವಿತೌಟ್ ಎನಿ ರೀಸನ್ ಅಮೌಂಟ್ ನ ತೆಗಿತಕ್ಕಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂತಂದ್ರೆ ರಾದರ್ ದನ್ ಫೋಕಸಿಂಗ್ ಮಾರ್ಕೆಟ್ ಎಲ್ಲಿಗೆ ಹೋಗುತ್ತೆ, ಯಾವ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಆ ತರ ನೋಡೋ ಬದಲು ನಮ್ಮ ಹತ್ರ ಇರೋ ಒಂದು ಕ್ಯಾಪಿಟಲ್ ನ ಯಾವ ರೀತಿ ನಾವು ಸೇಫ್ ಗಾರ್ಡ್ ಮಾಡ್ಕೊಂಡು ಯಾವ ರೀತಿ ಒಂದು ನೆಕ್ಸ್ಟ್ ಲೆವೆಲ್ ಬೆಳೆಸಕ್ಕಾಗುತ್ತೆ, ಹಾಗೆ ಪ್ರೆಸೆಂಟ್ ಓವರ್ ಆಲ್ ಮಾರ್ಕೆಟ್ ಸಿನಾರಿಯೋನ ಯಾವ ರೀತಿ ನಾವು ನೋಡೋಕ್ಕಾಗುತ್ತೆ, ಬರೀ ಒಂದೇ ದೃಷ್ಟಿಕೋನದಲ್ಲೇ ನೋಡೋ ಬದಲು ಬೇರೆ ಯಾವ್ಯಾವ ದೃಷ್ಟಿಕೋನದಿಂದ ನಾವು ನೋಡೋಕ್ಕಾಗುತ್ತೆ, ಹಾಗೆ ಬೇರೆ ಏನಾದರೂ ಆಪರ್ಚುನಿಟೀಸ್ ಇದೆಯಾ ನನಗೆ ಮಾರ್ಕೆಟ್ ಅಲ್ಲಿ ಅನ್ನೋ ಒಂದು ವಿಷಯವಾಗಿ ಗಮನ ಕೊಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಇವರು ನಮಗೆ ಹೇಳ್ಕೊಟ್ಟಿರ್ತಾರೆ. ಹಾಗೆ ದಾಮೋದರನ್ ಅವರು ಮೆನ್ಷನ್ ಮಾಡಿ ಹೇಳ್ತಾರೆ, ಇಲ್ಲಿ ಸುಮಾರು ಜನ ಈ ತರ ಒಂದು ಸಮಯದಲ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ಸ್ ಗಳನ್ನ ವಿಡ್ರಾ ಮಾಡ್ಬಿಟ್ಟು ಕ್ಯಾಶ್ ಅಲ್ಲಿ ಅಂದ್ರೆ ಸಪರೇಟ್ ಸುಮ್ಮನೆ ಸೇವಿಂಗ್ ಬ್ಯಾಂಕ್ ಅಲ್ಲೋ ಅಥವಾ ಸುಮ್ಮನೆ ಯಾವುದೋ ಲೋವರ್ ರಿಟರ್ನ್ ಕೊಡ್ತಕ್ಕಂತಹ ಒಂದು ಇನ್ಸ್ಟ್ರೂಮೆಂಟ್ಸ್ ಗಳಲ್ಲಿ ಹೂಡಿಕೆ ಮಾಡಿ ಇಟ್ಬಿಡ್ತಾರೆ. ಬಿಕಾಸ್ ಅದೇ ಒಂದು ಬೆಟರ್ ಆಪ್ಷನ್ ಅಂತ ಅನ್ಕೊಂಡಿರ್ತಾರೆ. ಬಟ್ ಎಷ್ಟೋ ಜನ ಈ ತರ ಒಂದು ಸಮಯದಲ್ಲಿ ಬ್ಯಾಂಕ್ರಪ್ಸಿ ಆಗತಕ್ಕಂತಹ ಸಾಧ್ಯತೆಗಳನ್ನು ಇರುತ್ತೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಯಾವುದೇ ಒಬ್ಬ ಒಳ್ಳೆಯ ಇನ್ವೆಸ್ಟರ್ ಮೊದಲನೇ ಕ್ವಾಲಿಟಿ ಏನು ಅಂತ ಅಂದ್ರೆ ಇರ್ತಕ್ಕಂತಹ ಓವರ್ ಆಲ್ ಸಿನಾರಿಯೋದಲ್ಲಿ ಯಾವ ರೀತಿ ಒಂದು ಆಪರ್ಚುನಿಟೀಸ್ ನ ಹುಡುಕಕ್ಕಾಗುತ್ತೆ, ಯಾವ್ಯಾವ ಆಪರ್ಚುನಿಟೀಸ್ ನನಗೆ ಇವತ್ತಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಇಲ್ಲಿ ಅಂತ ಅವರು ಹೇಳ್ಕೊಡ್ತಾರೆ ನಮಗೆ. ಸೊ ಪ್ರೊಫೆಸರ್ ಅಶ್ವಥ್ ದಾಮೋದರನ್ ಅವರು ಸುಮಾರು ವಿಷಯಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋ ಕ್ಲಿಪ್ಸ್ ಗಳನ್ನ ನೋಡಿದೀವಿ, ಡಿಫ್ರೆಂಟ್ ವಿಡಿಯೋ ಕ್ಲಿಪ್ಸ್ ಗಳು, ಅದರಿಂದ ಸುಮಾರು ಬೇರೆ ಬೇರೆ ವಿಷಯಗಳ ಅರ್ಥ ಆಗಿದೆ. ಓವರ್ ಆಲ್ ಒಂದು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅಂತ ನೋಡೋದಾದ್ರೆ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಬೇರೆ ಬೇರೆ ಒಂದು ದೃಷ್ಟಿಕೋನಗಳಲ್ಲಿ ಯಾವ ರೀತಿ ಒಬ್ಬ ಇನ್ವೆಸ್ಟರ್ ನೋಡಬಹುದು ಅನ್ನೋದನ್ನ ನಮಗೆ ಬಹಳ ಸೂಕ್ಷ್ಮವಾಗಿ ತಿಳಿಸ್ಕೊಟ್ಟಿದ್ದಾರೆ ಈ ವಿಡಿಯೋಸ್ಗಳ ಮೂಲಕ. ನಿಮ್ಗೆ ಏನ್ ಅನ್ಸುತ್ತೆ, ಯಾವ ರೀತಿ ಇವತ್ತಿನ ಪ್ರೆಸೆಂಟ್ ಮಾರ್ಕೆಟ್ ಸಿನಾರಿಯೋ ಇದೆ ಅಂತ ನೀವೇನ್ ಅನ್ಕೊಂಡಿದ್ದೀರಾ ಅನ್ನೋದನ್ನ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಓವರ್ ಆಲ್ ಮಾರ್ಕೆಟಿನ ವ್ಯಾಲ್ಯೂಯೇಷನ್ ಬಗ್ಗೆ ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಿದೆಯೋ ಇದು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ.
ಯಾವುದೇ ಹೂಡಿಕೆಯನ್ನು ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ, ರಿಸರ್ಚ್ ಮಾಡಿ ಡಿಸಿಷನ್ ತಗೊಳ್ತಕ್ಕದ್ದು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳನ್ನ ಕನ್ನಡದಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಆಗಿ ಫಿನಾನ್ಸ್ ಬಗ್ಗೆ ಸುಮಾರು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಕ್ಕೆ ಹೋಗ್ತಾ ಇದೀವಿ ಬರ್ತಕ್ಕಂಥ ದಿನಗಳಲ್ಲಿ. ಆ ಒಂದು ಅಪ್ಡೇಟ್ಸ್ಗಳನ್ನ ನೀವು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಏನ್ ಮಾಡಬೇಕು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದೇನಪ್ಪ ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ಬೇರೆಯವ್ರು ಶೇರ್ ಮಾಡಿ, ಯಾರಿಗೊಬ್ಬ ಕನ್ನಡಿಗರಿಗೆ ಈ ತರ ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ತಿಳ್ಕೋಬೇಕು ಅಂತಿರುತ್ತೋ ಅಂತವ್ರಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.